ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಹೊಸ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಏನ್ ಹಾಗಾದ್ರೆ ಹೊಸ ಟೆನ್ಷನ್ ನೋಡಿ, ದರ್ಶನ್ ಹಾಗೆ ಗ್ಯಾಂಗ್ ಯಾವಾಗ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕರೆತಂದು ಬಹಳ ನಿಕೃಷ್ಟವಾಗಿ, ಹೀನಾಯವಾಗಿ, ಬಹಳ ಕ್ರೂರವಾಗಿ ಹತ್ಯೆಗೈದ್ರು, ಆ ವಿಷಯ ಇದೀಗ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಏನ್ ಹಾಗಾದ್ರೆ ಆ ತಿರುವು? ಎತ್ತ ಸಾಗ್ತಾ ಇದೆ ಈ ಪ್ರಕರಣ? ರಣರೋಚಕ ತಿರುವಿನತ್ತ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣ ಹೋಗ್ತಾ ಇರುವಂತದ್ದು. ನೋಡಿ, ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 8 ಟ್ರಯಲ್ ನಿಗದಿಯಾಗಿದೆ. ಇವತ್ತು 64ನೇ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡಿಬೇಕಾಗಿದೆ. ಟ್ರಯಲ್ ದಿನಾಂಕ ನಿಗದಿಪಡಿಸಿದ್ದಾರೆ ಸಿವಿಲ್ ಕೋರ್ಟ್ನವರು. 5,000ಕ್ಕೂ ಹೆಚ್ಚು ದಾಖಲೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಭಾರಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ. ಏನ್ ಮಾಡೋದು? ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ಬಿಟ್ರು. ಸ್ಟಾರ್ಡಮ್ ಇತ್ತು, ಕೋಟ್ಯಾನುಕೋಟಿ ಅಭಿಮಾನಿಗಳಿದ್ರು, ಪಬ್ಬು, ಬಾರು, ರೆಸ್ಟೋರೆಂಟು, ಜಿಮ್ಮು, ಸಿನಿಮಾ, ಶೂಟಿಂಗು, ಡ್ಯಾನ್ಸು ಅಂತ ದಿಲ್ದಾರಾಗಿದ್ರು ದಾಸ. ಆದರೆ 3ನೇ ಹೆಣ್ಣಿನ ಸಹವಾಸ ಮಾಡಿ ಇವತ್ತು ಕತ್ತಲೆ ಕೋಣೆಯಲ್ಲಿ ಕೊಳೆಯುವ ಪರಿಸ್ಥಿತಿ ಬಂದಿದೆ. ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಸಮಯವನ್ನು ಕೂಡ ಕೋರಿದ್ದಾರೆ. ದರ್ಶನ್ ಪರ ವಕೀಲರು ಒಂದಲ್ಲ ಎರಡಲ್ಲ ಭಾರಿ ಒಂದು ಕಡೆ ಅವರನ್ನ ಉಳಿಸ್ಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆಗೆ ಹಾಜರಾಗಲಿದ್ದಾರೆ 17 ಆರೋಪಿಗಳು. 17 ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ. ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳು ಕೂಡ ಹಾಜರಾಗ್ತಾ ಇರೋದ್ರಿಂದ ಇತ್ತ ಪೊಲೀಸರಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇದೇನಪ್ಪ, ಹೋದ್ರು ಬಂದ್ರು ದರ್ಶನ್ನ ಕಾಯೋದೇ ಆಗೋಯ್ತು ನಮ್ಮ ಪರಿಸ್ಥಿತಿ. ಅವರ ಅಭಿಮಾನಿಗಳ ಉಚ್ಚಾಟ ಬೇರೆ, ಸಾವಿರಾರು ಜನ ದಂಡು ದಾಳಿ ಕಟ್ಕೊಂಡು ಬಂದುಬಿಡ್ತಾರೆ, ನೂಕು ನುಗ್ಗಲುಂಟಾಗುತ್ತೆ, ಅವರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಇತ್ತ ಪೊಲೀಸರಿಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನೋಡಿ, ಇವತ್ತು ಟ್ರಯಲ್ ನಡೆಯುತ್ತೆ. ಟ್ರಯಲ್ ದಿನಾಂಕ ಕೂಡ ಒಂದು ಕಡೆ ಸಿಟಿ ಸಿವಿಲ್ಸ್ ಕೋಡ್ ಏನೋ ನಿಗದಿಪಡಿಸಿತ್ತು, ಆ ದಿನಾಂಕ ಇವತ್ತೇ. ಸೊ ಹಾಗಾಗಿ ಈಗ ನಟ ದರ್ಶನ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲಾವಕಾಶವನ್ನು ಕೂಡ ವಕೀಲರ ಮುಖೇನ ಕೇಳಿದ್ರು. ಸೊ ಕಾಲಾವಕಾಶ ಮುಗಿದಿದೆ. ಎಲ್ಲ ಆರೋಪಿಗಳು 17 ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಏನೇ ಆಗಿರ್ಬೋದು, ನಟ ದರ್ಶನ್ ಅವರಿಗೆ ಇದೆಲ್ಲ ಕೂಡ ಅಗತ್ಯತೆ ಇರಲಿಲ್ಲ. ಕಂಡು ಕೇಳರಿಯದಂತಹ ಕಗ್ಗೊಲೆಯನ್ನ ಮಾಡಿ ಇವತ್ತು ನಟ ದರ್ಶನ್ ಅವರು ಹಿಂಗ ಅಂತ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನ ತಂದುಕೊಂಡ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಟ ದರ್ಶನ್ ಅವರನ್ನ ಯಾರೋ ರಾಜಕಾರಣಿಗಳು ಟಾರ್ಗೆಟ್ ಮಾಡಿದ್ದಾರೆ, ಯಾರೋ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸುಖಾಸುಮ್ಮನೆ ಹೊರಗಡೆ ಊಹಾಪೋಹದ ಮಾತುಗಳನ್ನು ಆಡೋದು ಅಲ್ಲ. ಅವರು ಹತ್ಯೆಗೈದಿರೋದು ಬಹಳ ಅಮಾನುಷವಾಗಿ. ರೇಣುಕಾಸ್ವಾಮಿ ಅವರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಕಾನೂನನ್ನು ಕೈಗೆ ತೊಗೊಂಡಿದ್ದು ತಪ್ಪು. ಆ್ಯಕ್ಚುಲಿ ಹೇಳಬೇಕಂತಂದರೆ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದ, ಹೌದು, ವಾರ್ನಿಂಗ್ ಮಾಡ್ಬೋದಿತ್ತು, ಪೊಲೀಸು ಕೋರ್ಟು ಇತ್ತು, ಅಥವಾ ಪವಿತ್ರ ಗೌಡಗೆ ಬ್ಲಾಕ್ ಮಾಡುವಂಥ ಆಪ್ಷನ್ ಇತ್ತು. ಬ್ಲಾಕ್ ಮಾಡಿ ಸುಮ್ಮನೆ ಆಗಿದ್ರೆ ಮುಗಿದೋಗ್ತಿತ್ತು ಕತೆ. ಸರಿಯಾದರೂ ಫೋನ್ ಬರಲಿ, ಬ್ಲಾಕ್ ಮಾಡಿ ನಡಿ ಅಂತಂದರೆ ಮುಗಿದೋಗೋದು. ಬಟ್ ಆ ಅಶ್ಲೀಲ ಕಾಮೆಂಟ್ನಿಂದ ಇವತ್ತು 17 ಆರೋಪಿಗಳ ಕುಟುಂಬಸ್ಥರು ಕೂಡ, ಅವ್ರು ಏನೇ ಆಗಿರ್ಬೋದು, ರಿಲೀಸ್ ಆಗಿರೋರ್ಗೂ ಕೂಡ ಹೌದಪ್ಪ ಇವ್ರು ಕೊಲೆ ಮಾಡಿ ಬಂದಿರೋರು, ರಿಲೀಸ್ ಆದರೆ ಏನಂತೆ ಆ ಪಟ್ಟ ಇದ್ದೇ ಇರುತ್ತಲ್ವಾ, ಅದೇ ಪಟ್ಟವನ್ನು ಈಗಾಗಲೇ ಸಾಕಷ್ಟು ಆರೋಪಿಗಳು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನು ಕರ್ಕೊಂಡ್ಬರ್ತಾರೆ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡ್ಬಂದಾದ ನಂತರ ಪವಿತ್ರ ಗೌಡ ಹಾಗೆ ದರ್ಶನ್ ಅವರು ಕೂಡ ಶೆಡ್ಡಿಗೆ ಬರ್ತಾರೆ. ಶೆಡ್ಡಿಗೆ ಬಂದಾದ ನಂತರ ಅಲ್ಲಿನ ಏನು ದರ್ಶನ್ ಗ್ಯಾಂಗ್ನವರು ಫುಲ್ಲು
ಪಾನಮತ್ತರಾಗೋಗ್ಬಿಟ್ಟಿರ್ತಾರೆ. ಅಂದರೆ ಅದು ಕಂಪ್ಲೀಟ್ಲಿ ಕಂಠಪೂರ್ತಿ ಕುಡಿದ್ಬಿಟ್ಟಿರ್ತಾರೆ. ತಲಾ ಒಂದೊಂದೇಟು. ಆ ಏಟುಗಳು ಹೆಂಗಿತ್ತು ಅಂತಂದರೆ, ಸಿಗರೆಟ್ನಲ್ಲಿ ಮೈಕೈಯನ್ನು ಸುಟ್ಟಿದ್ದಾರೆ, ಮರ್ಮಾಂಗಕ್ಕೆ ತುಳಿದಿದ್ದಾರೆ, ದೊಣ್ಣೆಗಳಿಂದ ಹೊಡೆದಿದ್ದಾರೆ, ರಾಡ್ಗಳಿಂದ ಕೈಕಾಲು ಮುರಿದಿದ್ದಾರೆ, ರೇಣುಕಾಸ್ವಾಮಿಯ ಎಡಭಾಗದ ರಿಬ್ಬನ್ನ ಮುರಿದಿದ್ದಾರೆ. ರಕ್ತ ಬರೋ ರೀತಿಯಲ್ಲಿ, ಈಗ ಕೋಳಿನ ಯಾವ ರೀತಿ ಕುತ್ತಿಗೆ ಕಟ್ ಮಾಡಿ ಎಸಿತೀವೋ ಅದೇ ರೀತಿ ಒಂದಿಬ್ಬರು ಮೂರು ಜನ ಸೇರ್ಕೊಂಡು ಅಲ್ಲೇ ನಿಂತಿದ್ದಂತಹ ಲಾರಿಗೂ ಕೂಡ ಈ ರೇಣುಕಾಸ್ವಾಮಿಯನ್ನ ಎತ್ತಿ ಒಗಾಸಿದ್ದಾರೆ. ಆ ಏಟಿಗೆ ಅರ್ಧ ರೇಣುಕಾಸ್ವಾಮಿಯ ಪ್ರಾಣ ಪಕ್ಷಿ ಆರಿ ಹೋಗಿದೆ. ಇಷ್ಟು ಬೀಭತ್ಸವಾಗಿ ಕಂಡು ಕೇಳರಿಯದ ಇಡೀ ಭಾರತದಲ್ಲೇ ಎರಡನೇ ಅತಿ ನಿಕೃಷ್ಟ ಕೊಲೆ ಅಂತ ದಾಖಲು ಕೂಡ ಆಗಿದೆ. ಇಂತಹ ಕಾರ್ಯಕ್ಕೆ ಏನ್ ತಾನೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಇದನ್ನ ಅಷ್ಟು ಈಸಿಯಾಗಿ ಹಲ್ಲೆಗಳಿಯಕ್ಕೆ ಆಗುತ್ತಾ? ಮಾನವೀಯತೆ ಇಲ್ಲದೆ ಮೃಗಗಳ ರೀತಿಯಲ್ಲಿ ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿಯ ಹತ್ಯೆ ಆಗುತ್ತೆ. ಹತ್ಯೆಯಾದ 2 ದಿನಕ್ಕೆ ದರ್ಶನ್ ಅವರ ವಿಚಾರಣೆ ಕೂಡ ಆಗುತ್ತೆ. ಅವರನ್ನ ಏನು ಅಂದರೆ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ವಾದ ಕೂಡ ಮಾಡ್ತಾರೆ. ಬಟ್ ಪೊಲೀಸರು ತನಿಖೆಯ ಜಾಡನ್ನ ಹಿಡಿದು ಪ್ರಮುಖ ಆರೋಪಿ A1 A2 ಪವಿತ್ರ ಗೌಡ ಹಾಗೆ ದರ್ಶನ್ ಅಂತ ಹೇಳಿರುವಂತಹ ವಿಷಯಗಳು ಮತ್ತೆ ನಮ್ಮ ಕಣ್ಣು ಮುಂದೇನೆ ಇರುವಂಥದ್ದು. ಏನೇ ಆಗಿರ್ಬೋದು, ಇವತ್ತು 17 ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ನೋಡೋಣ ಏನಾಗುತ್ತೆ ಏನು.